ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಆಲ್ರೆಡಿ ಒಂದು ವಿಡಿಯೋ ಮಾಡಿರುವಂಥ ತೋಟ ಮುಂಚೆ ಮನಸ್ಥಿತಿ ಹೇಗಿತ್ತು ನಮ್ಮ ಈ ತೋಟದ ಮಾಲೀಕರಿಗೆ, ಒಂದು 2 ತಿಂಗಳ ನಂತರ ಸ್ವದೇಶಿ ಗೊಬ್ಬರ ಕೊಟ್ಟು 2 ತಿಂಗಳ ನಂತರ ಯಾವ ರೀತಿ ಮನಸ್ಥಿತಿ ಇದೆ ಮಾತಾಡೋಣ. ಸರ್ ನಮಸ್ಕಾರ. ನಿಮ್ಮ ಹೆಸರು ಸರ್? ಜಗದೀಶ್. ಇದು 2ನೇ ವಿಡಿಯೋ ಮಾಡ್ತಾ ಇದ್ದೀವಿ. ಈ ಮುಂಚೆ ನಾವು ವಿಡಿಯೋ ಮಾಡಿದ್ವಿ, ಆಗ ನಿಮ್ಮ ತೋಟ ಸ್ವದೇಶಿ ಗೊಬ್ಬರ ಕೊಡೋಕ್ಕೆ ಮುಂಚೆ ಏನೆಲ್ಲ ಸಮಸ್ಯೆ ಇತ್ತು, ಈಗ ಏನೆಲ್ಲ ನಿಮಗೆ ಸಮಾಧಾನ ಆಗಿದೆ? ಹುಲಿ ಕೊಳರೋಗ ಇತ್ತು. ಓಕೆ. ಮತ್ತೆ ಹಿಂಗಾರ ಬಂದದೆಲ್ಲ ಒಣಗ್ತಿತ್ತು. ಓಹೋ. ಮತ್ತೆ ಎಲೆ ಚುಕ್ಕಿ ಸ್ವಲ್ಪ ಇತ್ತು ಕೆಲವು ಬದಿಯಲ್ಲಿ. ಹಿಂಗಾರ ಬಂದಿದ್ದೆಲ್ಲ ಉದುರ್ತಾವ, ಒಣಗಿದ್ದೇ ಬರ್ತಾ ಇತ್ತು. ಬರೋದೇ ಒಣಗಿ ಬಂದು ಬರೋದು. ಮತ್ತೆ ಈಗ ಏನು ಬದಲಾವಣೆ ಆಗಿದೆ? ಈಗ ಅದು ಹುಲಿ ಕೊಳ ರೋಗವು ಸ್ವಲ್ಪ ಕಡಿಮೆ ಆಗಿದೆ. ಸೂಪರ್. ಒಂದು 60% ಕಡಿಮೆ ಆಗಿದೆ. 60%? ಎಷ್ಟು ತಿಂಗಳಲ್ಲಿ? 2 ತಿಂಗಳು 2 ಡೋಸ್ ಕೊಟ್ಟದ್ದು. ಸೂಪರ್. ಮತ್ತೆ ಹಿಂಗಾರ ಬರುವುದು ಕರೆಕ್ಟ್ ಆಗಿದೆ. ಎಲ್ಲ ಒಣಗುದಿಲ್ಲ, ಹಸಿ ಬರ್ತದೆ, ದೊಡ್ಡದು ಬರ್ತದೆ. ಓಕೆ. ಈಗ ಇದಕ್ಕಿಂತ ಹಿಂಗಾರ ನಿಲ್ಲೋದಿಲ್ಲ, ಒಣಗ್ತಾ ಇದೆ, ಹಸಿ ಬಂದಿದೆ ಅಂದ್ರೆ ಅದಕ್ಕಿಂತ ದೊಡ್ಡದು ಬೇಕಾ? ಹೌದು, ಅದೇ ಖುಷಿ. ಅದು ಅಡಿಕೆ ಆಗುದಕ್ಕಿಂತಲೂ ಅದು ಹಿಂಗಾರ ನಿಂತರ ಒಂದು ಮನಸ್ಸಿಗೆ ಗ್ರೇಟ್. ಯಾಕಂದ್ರೆ ನಿಜವಾದ ರೈತರಿಗೆ ಅದೇ ಬೇಕಾಗಿರೋದು, ಆರೋಗ್ಯ. ರೈತ ಬಾಂಧವರಿಗೆ ನಾವೊಂದು ಸ್ಟೇಟ್ಮೆಂಟ್ ಹೇಳ್ತಾ ಇದ್ದೀನಿ. ಇಲ್ಲಿ ಬಂದಿರುವ ರಿಸಲ್ಟ್ ಏನು ಅಂದ್ರೆ, ಸುಳಿ ಕೊಳೆ ರೋಗ ಬಂದ್ರೆ ಕಡಿದು ಬಿಡ್ತಾರೆ. ಸುಳಿ ಕೊಳೆ ರೋಗ ಬಂದ್ರೆ ನೀವೇನ್ ಮಾಡ್ತೀರಿ ಸರ್? ಕಡಿದೆ, 2-3 ಸಾರಿ ಕಡಿದದ್ದು ಬಂದಿದೆ. ಕಡಿದಿದ್ದು ಬಂದಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ರೈತ ಬಾಂಧವರೇ. ಅವ್ರು ಕಡ್ದಿರೋದು ಬಂದಿರೋದು, ಸುಳಿ ಕೊಳೆ ರೋಗ ಸರಿಯಾಗಿರೋದು, ಒಣಗಿದ ನಿಮ್ಮ ಅಡಿಕೆ ಹಿಂಗಾರಗಳು ಈಗ ಹಸಿ ಬರ್ತಾ ಇರೋದು, ಕಾಯಿ ಇರೋದು, ಎಲ್ಲದು ಇವರ ಮಣ್ಣಲ್ಲಿ ನಡೀತಾ ಇರೋದು. ಇವ್ರದೇ ಮಣ್ಣು, ಇವ್ರು ಕೊಟ್ಟಿರೋ ಗೊಬ್ಬರ. ನಮ್ಮ ಸ್ವದೇಶಿ ಗೊಬ್ಬರ ಕೊಟ್ಟಿರೋದು ಆ ಗೊಬ್ಬರವನ್ನು ಕೆಲಸ ಮಾಡಿಸುವುದು. ಮಣ್ಣಲ್ಲಿರುವಂಥ ಈ ಪೋಷಕಾಂಶಗಳು ಎಷ್ಟಿದೆ ಅದರ ಕೆಲಸ ಮಾಡಿಸುತ್ತೆ. ಇವರು ಆರೈಕೆ ಒಳ್ಳೇದಿದೆ, ನಿಮ್ಮ ಆರೈಕೆ ಒಳ್ಳೇದಿದೆ, ಮಾಡಿದ್ದೀರಿ. ಆದರೆ ಅದು ಕೊಟ್ಟ ಗೊಬ್ಬರ ಊಟ ಮಾಡ್ತಾ ಇಲ್ಲ. ಈಗೇನು ಮಾಡ್ಬಿಡುತ್ತೆ, ಕೊಟ್ಟ ಗೊಬ್ಬರ ಊಟ ಮಾಡ್ತಾ ಇಲ್ಲ, ಇದಕ್ಕೆ ಊಟ ಮಾಡಿಸುತ್ತೆ. ಮತ್ತು ನೀವು ಕೊಡೋ ಗೊಬ್ಬರ ಡೈಜೆಸ್ಟ್ ಆಗಲ್ಲ, ಜೀರ್ಣ ಆಗಲ್ಲ ಹೊರಗಡೆ. ಆ ಮಣ್ಣಿನ pH ವ್ಯಾಲ್ಯೂ ಹಂಗಿರುತ್ತೆ, ಮಣ್ಣು ಕ್ವಾಲಿಟಿ ಇರುತ್ತೆ. ನಿಮ್ಮ ಮಣ್ಣಲ್ಲಿ ಕ್ವಾಲಿಟಿ ಇದೆ, ಖಂಡಿತ ಕ್ವಾಲಿಟಿ ಇದೆ. ಆ ಕ್ವಾಲಿಟಿ ಜೊತೆಯಲ್ಲಿ ಕೆಲಸ ಮಾಡಿಸುವವರಿಲ್ಲ, ಜೀರ್ಣಿಸಿಕೊಳ್ಳೋರಿಲ್ಲ. ಇದು ಜೀರ್ಣ ಮಾಡುವಂಥ ಶಕ್ತಿ ಮತ್ತು ಕಾಯಿನ ನಿಮ್ಮ ಇರುವ ಪೋಷಕಾಂಶಗಳನ್ನು ಸರಿಯಾಗಿ ಒದಗಿಸುವ ಶಕ್ತಿ ಕೊಡೋದ್ರಿಂದ ಎಲ್ಲ ಗಿಡಗಳು ಸರಿಯಾಗೋದು. ಎಲ್ಲ ನಿಮ್ಮ ಮಣ್ಣದೇ, ನಿಮ್ಮದೇ ಪ್ರಯತ್ನ. ನಮ್ಮದು ಕೆಲಸ ಮಾಡಿಸೋದು. ಇದು ಹೇಳೋಕ್ಕೆ ಹೆಮ್ಮೆ ಆಗುತ್ತೆ, ಇದು ಸ್ವದೇಶಿ ಗೊಬ್ಬರ. ನಮ್ಮ ಭಾರತದ ಮಣ್ಣಿಗೆ, ಎಲ್ಲ ಬೆಳೆಗೂ ಮತ್ತು ಎಲ್ಲ ಥರದ ಗಿಡಗಳಿಗೂ, ಎಲ್ಲ ವಾತಾವರಣಕ್ಕೂ ಸರಿಯಾಗುವ ಜಗತ್ತಿನ ನಂಬರ್ 1 ಗೊಬ್ಬರ ಅಂತ ಹೇಳ್ಕೊಬೋದು. ಯಾಕಂದ್ರೆ ನಮ್ಮ ದೇಶದ, ನಮ್ಮ ತಾಯಿ ನೆಲಕ್ಕೆ, ತಾಯಿಗೆ ತನ್ನ ಮಗು ಏನು ಬೇಕು ತಾಯಿಗೆ ಗೊತ್ತು ಅಂತ ರಿಸರ್ಚ್ ಮಾಡಿಕೊಟ್ಟಿರೋದು, ಅದೇ ರಿಸಲ್ಟ್. ಈಗ ಕೆಲವೊಂದು ಗಿಡ ನೋಡೋಣ. ಈ ಗಿಡದ ಮನಸ್ಥಿತಿ ಫಸ್ಟು ಹೆಂಗಿತ್ತು ಸರ್ ನಿಮಗೆ? ಅದು ಹೋಗುವ ಅಂದಾಜಲ್ಲಿತ್ತು, ಉಳಿಯೋದಿಲ್ಲ ಅಂತ, ಹೋಗೋದು ಅಂತ. ಮಳೆಗಾಲ ಆಗೋಕೆಲ್ಲ ಒಂದು 50 ಗಿಡ ಇತ್ತು, ಅದನ್ನು ತೆಗೆದು ಬೇರೆ ಹಾಕುದಂತ ಇತ್ತೆ. 50 ಗಿಡ ತೆಗಿಬೇಕಂತಿದ್ರ? ಹೀಗೆ ಆಗಿತ್ತು. ನೋಡಿ ಈಗ ಏನನ್ಸುತ್ತೆ? ಈಗ ಖುಷಿ ಆಗ್ತದೆ. ತೋಟಕ್ಕೆ ನೀರು ಬಿಡ್ಲಿಕ್ಕೆ ಬರ್ಲಿಕ್ಕೆ ಮನಸ್ಸಿರ್ಲಿಲ್ಲ. ತುಂಬಾ ಖುಷಿ ಬರ್ತದೆ. ನಿಜವಾಗಿ ನೀವು ಸ್ವದೇಶಿ ಗೊಬ್ಬರ ಸೆಲೆಕ್ಟ್ ಮಾಡಿದಿರಲ್ಲ, ನಿಮಗೆ ಹ್ಯಾಂಡ್ಸ್ ಆಫ್ ಸರ್. ನಿಜವಾಗಿ ನಿಮಗೆ ನಿಮ್ದೇ ಇದೆಲ್ಲ, ದೇವರು ನಿಮಗೆ ಜ್ಞಾನ ಕೊಟ್ಟ, ಅವ್ರನ್ನ ಕರೆದ್ರಿ ಮಾಡಿಸಿದಿರಿ. ತುಂಬಾ ಖುಷಿ ಆಗುತ್ತೆ. ನೋಡಿ, ಒಂದು ನೋಡುವ, ಪ್ರಯತ್ನ ಮಾಡುವ. ನೋಡಿ ಅವರು ಹಿಂಗಾರ ಒಣಗ್ತಾ ಇತ್ತಲ್ಲ ಸರ್, ಇದು ಹಳೇದೆಲ್ಲ ಒಣಗಿದೆ ಫುಲ್ಲು. ನೋಡಿ ಒಂದೇ ಒಂದು ಗೊನೆಯಲ್ಲಿ ಒಳಗೆ, ಇದು ಇಷ್ಟು ದೊಡ್ಡ ಗೊನೆ ಫುಲ್ಲಾಗಿರುವಂಥದ್ದು. ಹೆಚ್ಚು ಕಮ್ಮಿ 2.5 ಫೀಟ್ ಹೈಟ್ ಇದೆ, ಫುಲ್ಲು ಕಾಯಿ ಇದೆ. ಅಂದರೆ ಕಾಯೆಲ್ಲ ಫುಲ್ ದೊಡ್ಡದಾಗಿ ನಿಂತಿದೆ. ಈಗ ಇದು ಫಸ್ಟ್ ಸ್ಟೇಜ್. ಈಗ ಇಲ್ಲಿ ಕೂಡ ಅಷ್ಟೇ, ಇದೆಲ್ಲ ಒಣಗಿರೋದು ನೋಡಿ, ಹೊಸದು ಬಂದಿರೋದು, ಸಖತ್ತಾಗಿ ಬಂದಿರೋದು, ದೊಡ್ಡದಾಗಿ. ಇದು ಭಾರಿ ಖುಷಿ ಆಗುವಂಥದ್ದು. ಹೌದು ಹೌದು. ಇದು ರೋಗದ ಹಿಂಗಾರ. ಮುಂಚೆ ಈ ಥರ ರೋಗದ ಹಿಂಗಾರ ಇರುವಾಗ ಹೆಂಗಿತ್ತು ಸರ್ ಮನಸ್ಥಿತಿ? ಆಗ ತೋಟಕ್ಕೆ ಬರಲಿಕ್ಕೆ ಬೇಸರ ಆಗ್ತಿತ್ತು. ನೋಡಿ ಇಮ್ಮಿಡಿಯೇಟ್ 2 ತಿಂಗಳಲ್ಲಿ ಈ ರೋಗದ ಹಿಂಗಾರದ್ದು ಇಮಿಡಿಯೇಟ್ ಸ್ಟಾರ್ಟಿಂಗ್ ಆಗಿದೆ. ಇದು ಸಿಕ್ಕಾಪಟ್ಟೆ ಸ್ಪೆಷಲ್ ವಿಚಾರ. ನೋಡಿ ಇದರಲ್ಲೂ ಅಷ್ಟೇ, ನೀವು ಹೇಳಿದಾಗೆ ರೋಗ ಒಣಗೋಗಿರೋದು. ಇದು ಒಣಗಿರೋದು ಇಮ್ಮಿಡಿಯೇಟಾಗಿ ದೊಡ್ಡ ಹಿಂಗಾರ ಬಂದಿರೋ ಜೊತೆಯಲ್ಲಿ ನಿಂತ್ಕೊಂಡಿದೆ, ಒಣಗಿಲ್ಲ, ನಿಲ್ತಾ ಇದೆ. ಹೌದು. ಇದೊಂದು ಗಿಡ ನೋಡ್ಬೋದು ನೋಡಿ, ಈ ಗಿಡದಲ್ಲಿ ಇದು ರೋಗದ ಹಿಂಗಾರ. ಇದು ಕೂಡ ಹಾಗೆಯೇ ಮುಟ್ರಿಕೆ ಆಗಿತ್ತು. ನೋಡಿ ಬಂದಿರೋದು ದೊಡ್ಡದು, ಜೊತೆಲಿ ಸ್ಟ್ಯಾಂಡಿಂಗ್ ನಿಂತಿದೆ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನೋಡ್ತಾ ಇದ್ರೆ ನೋಡಿ, ಈ ಎಲೆ ನೋಡಿ ಎಲ್ಲ ಮುಟ್ರಿಕೆ ರೋಗ. ಈ ರೋಗದ ಎಲೆ ಇಮ್ಮಿಡಿಯೇಟಾಗಿ ನೋಡಿ ಆ್ಯಕ್ಷನ್ ಆಗಿದೆ. ಈ ಗಿಡ ಏನು ಮಾಡ್ಬೇಕಂತಿದ್ರೆ ಸರ್? ಹೋಗೋ ಆಗಿತ್ತು.
ನೋಡಿ ಮುಂಚೆ ಈ ಸಣ್ಣ ಎಲೆ ಮಾತ್ರ ಇತ್ತು. ಈಗ ಇದೊಂದು ಎಲೆ ಬಂದು ಅದು ಬಂದು ಹೊಸ ಕುಡಿ ಕೂಡ ಬರ್ತಾ ಇದೆ ಮೇಲೆ. ಅದೊಂದು ಬರ್ತದೆ. 3 ಎಲೆ ಆ್ಯಕ್ಷನ್ ಆಗಿದೆ. ಓಕೆ, ಇದೆಲ್ಲ ನೋಡುವಾಗ ನಿಮಗೆ ಟೋಟಲ್ ಆಗಿ ನಮ್ಮ ಈ ಸ್ವದೇಶಿ ಗೊಬ್ಬರದ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಇದೆ? ಸ್ವದೇಶಿ ಗೊಬ್ಬರ ಬಳಸಬಹುದು, ಅದರಲ್ಲಿ ರಿಸಲ್ಟ್ ಉಂಟಂತ ಹಾಂ, ಭಾವನೆ ಉಂಟು. ಮತ್ತೆ ನಾವು ಅದನ್ನು ಕರೆಕ್ಟಾಗಿ ನೀವು ಹೇಳಿದಾಗೆ ಬಳಸಬೇಕು. ಅದೇ ಹೌದು. ಕೆಲಸ ತರ ಹಾಕಿಸಿದ್ರೆ ಅವರು ಎಲ್ಲೆಲ್ಲಿ ಹಾಕಿ ಹೋದ್ರೆ ಇಲ್ಲ, ಹೌದು ನಾವೇ ಇದ್ದು. ಹೌದು. ಓಕೆ, ತುಂಬ ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು ವೆರಿ ಮಚ್ ನೀವು ಬಳಸಿದ್ದಕ್ಕೆ.